ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಎಪಿಕ್ ಟಾಪಿಕ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಮತ್ತೆ ಹೊಸ ವಿಡಿಯೋ ಜೊತೆ ವಾಪಸ್ ಬಂದಿದ್ದೀನಿ. ಸೊ ನೀವು ಇಲ್ಲಿ ತನಕ ನೋಡಿರೋ ಹಾಗೆ ನಾವಿವತ್ತು ಮಾತಾಡ್ತಿರುವಂತಹ ವಿಷಯ ಬಂದ್ಬಿಟ್ಟು ಒಂದು ಫ್ರ್ಯಾಂಚೈಸ್. ಅದು ಕೋಟ್ಯಾಂತರ ಜನರ ಮನಸ್ಸು ಉಳಿದಿರೋ ಫ್ರ್ಯಾಂಚೈಸ್, ಅದು RCB. ಸೊ ನಾವಿವತ್ತು ಈ ಫ್ರ್ಯಾಂಚೈಸಿ ಬಗ್ಗೆ ತಿಳ್ಕೊಳ್ಳೋಣ, ಇದ್ರ ಇತಿಹಾಸ ತಿಳ್ಕೊಳ್ಳೋಣ, ಇದ್ರ ಓನರ್ಗಳು ಯಾರ್ಯಾರಾಗಿದ್ದರು, ಇದ್ರ ಕ್ಯಾಪ್ಟನ್ಗಳು ಯಾರ್ಯಾರಾಗಿದ್ದರು, ಇದನ್ನು ಕಂಡುಹಿಡ್ದಿದ್ದು ಯಾರು, ಇದನ್ನೆಲ್ಲ ತಿಳ್ಕೊಳ್ಳೋಣ. ಮತ್ತು ಒಂದೇ ಒಂದು ಟ್ರೋಫಿ ಗೆದ್ದಿಲ್ಲ ಅಂದರೂ ಕೂಡ ಇಡೀ ವಿಶ್ವದಲ್ಲೇ ಕೋಟ್ಯಾಂತರ ಜನ ಅಭಿಮಾನಿಗಳು ಈಗಲೂ ಯಾಕೆ ಈ ಟೀಮ್ನ ಸಪೋರ್ಟ್ ಮಾಡ್ತಿದ್ದಾರೆ, ಈಗಲೂ ಯಾಕೆ ಈ ಟೀಮ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ 2008ರಲ್ಲಿ IPLನ ಲಲಿತ್ ಕುಮಾರ್ ಮೋದಿ ಮತ್ತು BCCI ಒಗ್ಗಟ್ಟಾಗಿ ಜೊತೆ ಕೈ ಕೂಡಿಸಿ ಈ IPL ಅನ್ನೋ ದೊಡ್ಡ ವೇದಿಕೆನ ಜಾರಿಗೆ ತರಬೇಕು ಇಂಡಿಯಾದಲ್ಲಿ ಅಂತ ಪ್ಲ್ಯಾನ್ ಮಾಡ್ತಾರೆ. ಸೊ ಲಲಿತ್ ಕುಮಾರ್ ಮೋದಿ ಯಾರು ಅಂದರೆ ಇವರು ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಮತ್ತು ಫಾರ್ಮರ್ ಕ್ರಿಕೆಟ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಸೊ ಇವರು ಮತ್ತು BCCI ಸೇರಿ ಇಡೀ ಜಗತ್ತಲ್ಲೇ ದೊಡ್ಡ ಪ್ರೀಮಿಯರ್ ಲೀಗ್, ದೊಡ್ಡ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಕಂಡುಹಿಡಿಬೇಕು ಅಂತ ಈ IPLನ ಜಾರಿಗೆ ತರ್ತಾರೆ. ಸೊ ಹೀಗೆ ಮಾಡ್ತಾ ದೊಡ್ಡ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವರಿಗೆ IPL ಟೀಮ್ಗಳನ್ನ ಕೊಂಡ್ಕೊಳ್ಳೋ ಆಫರ್ ತರ್ತಾರೆ. ಸೊ ಇಲ್ಲೂ ಕೂಡ IPL ಟೀಮ್ಗಳನ್ನ ಖರೀದಿ ಮಾಡ್ತಾರಲ್ಲ ಆ ಟೀಮ್ ಓನರ್ಸು, ಸೊ ಅಲ್ಲಿ ಕೂಡ ಆಕ್ಷನ್ ನಡೀತು. ಸೊ ಇಲ್ಲೇ ಬೇರೆ ಬೇರೆ ಟೀಮು ಬೇರೆ ಬೇರೆ ಓನರ್ಸಿಗೆ ಹೋಗ್ತಾರೆ. ಸೊ ಇಲ್ಲಿ RCB ಅನ್ನೋ ಫ್ರ್ಯಾಂಚೈಸ್ನ ವಿಜಯ್ ಮಲ್ಯ ಅವರು 2008ರಲ್ಲಿ $111.6 ಮಿಲಿಯನ್ ಕೊಟ್ಟು ಆ ಟೈಮಲ್ಲಿ ಬೈ ಮಾಡಿರ್ತಾರೆ. ಸೊ ವಿಜಯ್ ಮಲ್ಯ ಅಂದರೆ ಯಾರು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೋ. ಸೊ ವಿಜಯ್ ಮಲ್ಯ ಅವರು ಕಿಂಗ್ಫಿಷರ್ ಅನ್ನೋ ಬ್ರ್ಯಾಂಡ್ನ ಓನರ್ ಆಗಿರ್ತಾರೆ. 2008ರಿಂದ ಹಿಡ್ಕೊಂಡು 2016 ಅಂದರೆ 2016ರಲ್ಲಿ RCB ಫೈನಲ್ಸ್ಗೆ ಹೋಗಿತ್ತಲ್ಲ, ಸೊ ಆ ಇಯರ್ ತನಕ ವಿಜಯ್ ಮಲ್ಯ ಅವರು RCB ಟೀಮ್ನ ಓನರ್ ಆಗಿರ್ತಾರೆ. ಸೊ 2008ರಿಂದ 2016 ತನಕ ಓನರ್ ಆಗಿದ್ದ ವಿಜಯ್ ಮಲ್ಯ ಅವರು 2017ರಿಂದ ಓನರ್ ಆಗಿರಲ್ಲ, ಬಿಟ್ಬಿಡ್ತಾರೆ. ಸೊ 2017ರಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಅಂದರೆ USL ಎಂಬ ಸಂಸ್ಥೆ ಏನಿದೆ, ಸೊ ಈ ಸಂಸ್ಥೆ RCB ಫ್ರ್ಯಾಂಚೈಸ್ನ ಖರೀದಿ ಮಾಡುತ್ತೆ. ಸೊ 2025 ಅಂದರೆ ಇಲ್ಲಿವರೆಗೂ ಈ USL ಎಂಬ ಕಂಪ್ನಿನೇ RCBಯ ಓನರ್ ಆಗಿದೆ. ಸೊ ಈಗಲೂ ಕೂಡ ಡಯಾಜಿಯೋ ಎಂಬವರ ಕಂಪ್ನಿ ಏನಿದೆಯಲ್ಲ, ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡು, ಸೊ ಈಗಲೂ ಕೂಡ ಅವರು RCBನ ಓನರ್ ಆಗಿದ್ದಾರೆ. ಈಗಲೂ ಕೂಡ ಅವರು RCB ಓನರ್ಶಿಪ್ನ ನಿಭಾಯಿಸ್ತಿದ್ದಾರೆ. ಸೊ RCB 2008ಇಂದ ಹಿಡಿದು 2025ವರೆಗೂ ಇಬ್ಬರು ಓನರ್ಸ್ನ ನೋಡಿದೆ. ಒಂದನೇದು ವಿಜಯ್ ಮಲ್ಯ, ಇನ್ನೊಬ್ಬರು USL ಅವರು. ಸೊ RCBನ ಕ್ಯಾಪ್ಟನ್ಸ್ ಬಗ್ಗೆ ಮಾತಾಡೋದಾದರೆ, ಸೊ 2008 ಆಕ್ಷನಲ್ಲಿ RCB ರಾಹುಲ್ ದ್ರಾವಿಡ್ನ ಖರೀದಿ ಮಾಡಿರುತ್ತೆ ಆಕ್ಷನಲ್ಲಿ. ಸೊ ಇಲ್ಲಿವರೆಗೂ RCB 8 ಕ್ಯಾಪ್ಟನ್ಸ್ನ ನೋಡಿದೆ. ಸೊ ಫಸ್ಟ್ ಇಯರ್ ಕ್ಯಾಪ್ಟನ್ಸಿ ರಾಹುಲ್ ದ್ರಾವಿಡ್ ನಿಭಾಯಿಸಿದ್ರು. ಸೊ ಹೋಗ್ತಾ ಕ್ಯಾಪ್ಟನ್ಸ್ಗಳು 8 ಕ್ಯಾಪ್ಟನ್ಸ್ಗಳು RCB ನೋಡೋದ್ರಿಂದ, ಸೊ ರಾಹುಲ್ ದ್ರಾವಿಡ್, ಕೀವನ್ ಪೀಟರ್ಸನ್, ಅನಿಲ್ ಕುಂಬ್ಳೆ, ಡೈನೆಲ್ ವಿಕ್ಟೋರಿ, ಶೇನ್ ವಾಟ್ಸನ್, ವಿರಾಟ್ ಕೊಹ್ಲಿ, ಫ್ಯಾಫ್ ಡುಪ್ಲೆಸಿ ಮತ್ತು ಈಗ ಅಟ್ ಪ್ರೆಸೆಂಟ್ ರಜತ್ ಪಟಿದಾರ್ ಅವರು RCB ಕ್ಯಾಪ್ಟನ್ಶಿಪ್ನ ನಿಭಾಯಿಸ್ತಿದ್ದಾರೆ. ಸೊ RCB ಟೀಮಲ್ಲಿ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, AB ಡಿ ವಿಲಿಯರ್ಸು, ಕ್ರಿಸ್ ಗೇಲು, ವಿರಾಟ್ ಕೊಹ್ಲಿ, ಶೇನ್ ವಾಟ್ಸನ್ನು, ಡೈನೆಲ್ ವಿಕ್ಟೋರಿ, ಕೀವನ್ ಪೀಟರ್ಸನ್ ಇಂಥ ದಿಗ್ಗಜ ಪ್ಲೇಯರ್ಗಳು ಇದ್ದರೂ ಸಹ ಯಾಕೆ RCB ಇಲ್ಲಿವರೆಗೂ ಒಂದು ಟ್ರೋಫಿನೂ ಗೆದ್ದಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಸೊ ಹಂಗೆ ನೋಡೋದಾದರೆ RCB ಅವರು ಪ್ಲೇ ಆಫ್ಸ್ಗೆ 9 ಸಲ ಕ್ವಾಲಿಫೈ ಆಗಿದ್ದಾರೆ ಮತ್ತು ಫೈನಲ್ಸ್ನ 3 ಸತಿ ಆಡಿದ್ದಾರೆ. ಆದರೆ 3 ಸತಿನೂ ಗೆಲ್ಲಕ್ಕಾಗಲಿಲ್ಲ. 2009, 2011 ಮತ್ತು 2016ರಲ್ಲಿ ಫೈನಲ್ಸಿಗೆ ಕ್ವಾಲಿಫೈ ಆಗಿದ್ದ RCB ಅವರಿಗೆ ಟ್ರೋಫಿ ಗೆಲ್ಲಕ್ಕಾಗಲಿಲ್ಲ. ಸೊ 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ನ ಎದುರಿಸಿದ RCB ಅವರು ಡೆಕ್ಕನ್ ಚಾರ್ಜರ್ಸ್ ಮೇಲೆ 2009ನೇ ಫೈನಲ್ಸ್ನ ಸೋತ್ರೆ, ಸೊ ಅದಾದಮೇಲೆ 2011 ನಮ್ಮ ಬದ್ಧ ವೈರಿಗಳಾದ ಚೆನ್ನೈ ಸೂಪರ್ ಕಿಂಗ್ಸ್ ಅವ್ರ ಮೇಲೆ RCB ಚೆಪಾಕಲ್ಲಿ ಫೈನಲ್ಸ್ನ ಸೋತಿರ್ತಾರೆ. ಮತ್ತು 2016 ಇದೇ ಲಾಸ್ಟ್ನ ಫೈನಲ್ಸಿಗೆ ಕ್ವಾಲಿಫೈ ಆಗಿದ್ದು. ಸೊ ಈ 2016 ಸೀಸನಲ್ಲಿ SRH ಮೇಲೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ RCB ಅವರು ಸೋತಿರ್ತಾರೆ ಫೈನಲ್. ಸೊ RCBಯ ಫ್ಯಾನ್ ಬೇಸ್ ಬಗ್ಗೆ ಮಾತಾಡೋದಾದರೆ, RCB 18 ಮಿಲಿಯನ್ ಫಾಲೋವರ್ಸ್ನ ಇನ್ಸ್ಟಾಗ್ರಾಮಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದು IPL ಟೀಮ್ಗಳಲ್ಲೇ ಇರೋ 10 IPL ಟೀಮ್ಗಳಲ್ಲೇ ಹೈಯೆಸ್ಟ್ ಆಗಿದೆ. ಮತ್ತು ಅವರಿಗೆ ಫ್ಯಾನ್ ಬೇಸ್ ಕೇಳೋದೇ ಬೇಡ. ಅವರ ಹೋಮ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, RCB ಮ್ಯಾಚ್ ಬಂದರೆ ಸಾಕು ಟಿಕೆಟ್ ಸಿಗೋದೇ ಕಷ್ಟ. ಆಮೇಲೆ ನೀವು ಗಮನಿಸ್ಬೋದು RCB ಮ್ಯಾಚ್ ಯಾವಾಗ ಇರುತ್ತೋ TRP ಮತ್ತು ಬ್ರಾಡ್ಕಾಸ್ಟ್ ಮಾಡ್ತಾರಲ್ಲ IPL ಚಾನಲ್ಸ್ಗಳು,
ಆ TRP ಏರ್ಕೊಂಡು ಮೇಲೋಗುತ್ತೆ. RCB ಟ್ರೋಫಿ ಗೆದ್ದಿಲ್ಲ ಅಂದ್ರೂ ಈಗಲೂ ಕೂಡ ಅವ್ರಿಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಆ ಕೋಟ್ಯಾಂತರ ಜನ ವಜ್ರಗಳೇನಿದ್ದಾರೆ ಅವರು ಈಗಲೂ ಕೂಡ ಸ್ಟೇಡಿಯಮ್ಮಲ್ಲಿ TV ಅಲ್ಲಿ ಇಲ್ಲಿ ಮ್ಯಾಚ್ ನೋಡೋಕ್ಕೆ ಅಂತ ಮುಗಿ ಬೀಳ್ತಾರೆ. ಈಗಲೂ ಕೂಡ ಹುಚ್ಚರು ಥರ RCB ಫ್ರಾಂಚೈಸ್ನ ಪ್ರೀತಿಸ್ತಾರೆ ಮತ್ತು ವಿರಾಟ್ ಕೊಹ್ಲಿ ದ ಲೆಜೆಂಡ್ನ ಈಗಲೂ ಕೂಡ ಅಷ್ಟು ಇಷ್ಟಪಡ್ತಾರೆ. ಸೊ ಇದುವರೆಗೂ IPL ಟ್ರೋಫಿ RCB ಗೆದ್ದಿಲ್ಲ ಒಪ್ಕೊತೀವಿ. ಆದರೆ ಬೇರೆ ಟೀಮ್ ಥರ ನಾವು 2 ವರ್ಷ ಸುಮ್ಮನೆ ಕೂತ್ಕೊಂಡು ಟ್ರೋಫಿಗೆಲ್ಲ ಅಭ್ಯಾಸ ಇಲ್ಲ. 2 ವರ್ಷ ಸುಮ್ಮನೆ ಕೂತ್ಕೊಂಡು ಬ್ಯಾನ್ ಆಗಿ ಆಮೇಲೆ ಟ್ರೋಫಿ ಹಿಡಿದು ಹಿಂಗೆ ಮಾಡಿ ಮಾನ ಮರ್ಯಾದೆ ಕಳ್ಕೊಂಡು ಮತ್ತೆ ವಾಪಸ್ ತಗೊಂಡು ನಾವು ನಿಯತ್ತಾಗಿ ಗೆಲ್ತೀವಿ ಅಂತ ಈಗಲೂ ಕೂಡ RCB ಫ್ಯಾನ್ಸ್ ಹೇಳ್ತಾರೆ. ಸೊ ನಾನಿಲ್ಲಿ ಯಾರ ಬಗ್ಗೆ ಮಾತಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವು ಒಂದು ಟ್ರೋಫಿ ಗೆದ್ದಿಲ್ಲ ಅಂದ್ರೂ ಫ್ಯಾನ್ಸಿಗೆ ಅಷ್ಟು ಡಿಸಪಾಯಿಂಟ್ ಮಾಡಿದ್ರು ಮ್ಯಾಚ್ಗಳೆಲ್ಲ ಸೋತ್ರು ಕೋಟ್ಯಾಂತರ ಜನ ಅಭಿಮಾನಿಗಳು ಜಾಸ್ತಿ ಆಗ್ತಿದ್ದಾರೋ ಹೊರತು ವಿಶ್ವಾದ್ಯಂತ. ಸೊ ಈ ವಿಷಯಕ್ಕೆ RCB ಫ್ಯಾನ್ಸು ಆ ಟೀಮ್ RCB ಟೀಮು ಫ್ರಾಂಚೈಸಿ ಖುಷಿ ಪಡಬೇಕು ಮತ್ತು ಹೆಮ್ಮೆ ಪಡಬೇಕು. ಸೊ RCB ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದರೆ ಹೈಯೆಸ್ಟ್ ಸ್ಕೋರ್ ಏನಿದೆ 262 ರನ್ಸ್ ಏನಿತ್ತು ಅದು RCBದೇ ಹೈಯೆಸ್ಟ್ ಸ್ಕೋರ್ ಆಗಿತ್ತು IPL ಹಿಸ್ಟ್ರಿಲೇ. ಬಟ್ ಅದು ಲಾಸ್ಟ್ ಸೀಸನ್ ಬ್ರೇಕ್ ಆಗಿತ್ತು. ಸೊ ಈಗ ಲೋಯೆಸ್ಟ್ ಸ್ಕೋರ್ ಏನಿದೆ 49, ಆ ರೆಕಾರ್ಡ್ ನಮ್ಮ ಹೆಸರಲ್ಲಿದೆ. ಸೊ ಇದು ನೆಗೆಟಿವ್ ರೆಕಾರ್ಡು, ನಮಗೆ ಈ ರೆಕಾರ್ಡ್ ಬೇಡ. ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ಸೊ ಫಾಸ್ಟೆಸ್ಟ್ ಸೆಂಚುರಿ ಕೂಡ ನಮ್ಮ ಹೆಸರಲ್ಲೇ ಇದೆ. ಅದು ಕ್ರಿಸ್ ಗೇಲ್ ಅವರು ಹೊಡೆದಿದ್ದು RCB ಟೀಮಲ್ಲಿದ್ದಾಗ. ಮತ್ತು ಮೋಸ್ಟ್ ನಂಬರ್ ಆಫ್ ರನ್ಸ್ ಫಾರ್ ಎ ಸಿಂಗಲ್ ಫ್ರಾಂಚೈಸಿ ಅಂದರೆ ಅದು ವಿರಾಟ್ ಕೊಹ್ಲಿ ಹೆಸರಲ್ಲಿದೆ. ಮತ್ತು ಮೋಸ್ಟ್ ನಂಬರ್ ಆಫ್ ಸೆಂಚುರೀಸ್ ಕೂಡ ವಿರಾಟ್ ಕೊಹ್ಲಿ ಹೆಸರಲ್ಲೇ ಇದೆ. ಸೊ ಹೊಸ ರೆಕಾರ್ಡ್ ಆ್ಯಡ್ ಆಗಿರೋದೇನೆಂದರೆ ಈ ವರ್ಷ 6 ಕನ್ಸಿಕ್ಯೂಟಿವ್ ಅವೇ ವಿನ್ಸ್, ಅಂದರೆ ಆಚೆ ಮ್ಯಾಚ್ಗಳೆಲ್ಲ 6 ಗೆದ್ದಿದ್ದೀವಿ. ಸೊ ಇದು ಒಂದು ಹೊಸ ರೆಕಾರ್ಡ್ ಆಗಿದೆ ಈ ವರ್ಷ ಕ್ರಿಯೇಟ್ ಮಾಡಿರೋದು RCB. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಐ ಥಿಂಕ್ ಸೊ RCB ಈ ವರ್ಷ ಟ್ರೋಫಿ ಗೆಲ್ಲುತ್ತೆ ಅಂತ ಅಷ್ಟೊಂದು ಜನ ಫ್ಯಾನ್ಸ್, ಅಷ್ಟು ಕೋಟಿ ಜನ ಫ್ಯಾನ್ಸ್ ಸಪೋರ್ಟ್ ಈಗಲೂ ಕೂಡ ಮಾಡ್ತಿದ್ದಾರೆ ಈ ಫ್ರಾಂಚೈಸ್ಗೆ. ಸೊ ಇನ್ನೊಂದು ಸ್ವಲ್ಪ ವಿಷಯಗಳು ನೋಡೋದಾದರೆ ಹೈಯೆಸ್ಟ್ ಪೇಯ್ಡ್ ಕ್ರಿಕೆಟರ್ ಇನ್ IPL ಹಿಸ್ಟ್ರಿ ಅದು ವಿರಾಟ್ ಕೊಹ್ಲಿ, RCB ಪೇ ಮಾಡೋದವರಿಗೆ. ಮತ್ತು ಮೋಸ್ಟ್ IPL ಸೆಂಚುರೀಸ್ ಫಾರ್ ಎನಿ ಟೀಮ್ ಅದು ಕೂಡ ವಿರಾಟ್ ಕೊಹ್ಲಿ 13 ಸೆಂಚುರೀಸ್ ಹೊಡೆದಿದ್ದಾರೆ ಆಗಲೇ ಹೇಳ್ದಂಗೆ. ಮತ್ತು ಮೋಸ್ಟ್ ಸಿಕ್ಸಸ್ ಹಿಟ್ ಬೈ ಎ ಟೀಮ್ ಇನ್ IPL ಅದು ಕೂಡ RCBನೇ. ಮತ್ತು ಮೋಸ್ಟ್ ರನ್ಸ್ ಇನ್ IPL ಸೀಸನ್ಸ್ ವಿರಾಟ್ ಕೊಹ್ಲಿ, ಅದು 2016 ಅವರು 973 ರನ್ಸ್ ಮಾಡಿರ್ತಾರೆ. ಸೊ ಆ ರೆಕಾರ್ಡ್ ಕೂಡ ಇನ್ನೂ ಬ್ರೇಕ್ ಆಗಿಲ್ಲ, ಅದು ಕೂಡ RCB ಹೆಸರಲ್ಲೇ ಇದೆ. ಮೋಸ್ಟ್ 200+ ಸ್ಕೋರ್ಸ್ ಫಾರ್ ಎನಿ IPL ಟೀಮ್ 10 ಇದೆ. ಸೊ ಈ ರೆಕಾರ್ಡ್ ಕೂಡ RCB ಹೆಸರಲ್ಲೇ ಇದೆ. ಮೋಸ್ಟ್ 200+ ಪಾರ್ಟ್ನರ್ಶಿಪ್ಸ್ ಫಾರ್ ಎನಿ ಟೀಮ್, ಸೊ ಅದು ಕೂಡ RCB ಹೆಸರಲ್ಲೇ ಇದೆ. 200+ ಪಾರ್ಟ್ನರ್ಶಿಪ್ನ 4 ಸತಿ RCB ಟೀಮ್ ಅವ್ರು ಮಾಡಿದ್ದಾರೆ. ಫಾಸ್ಟೆಸ್ಟ್ IPL ಸೆಂಚುರಿ ಆವಾಗಲೇ ಹೇಳ್ದಂಗೆ ಕ್ರಿಸ್ ಗೇಲ್ ಅವ್ರದ್ದು. ಮೋಸ್ಟ್ ಲೂಸರ್ಸ್ ಫಾರ್ ಆ್ಯನ್ IPL ಫ್ರಾಂಚೈಸ್ ಅಂಡರ್ ದ ಸೇಮ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ಸೊ ಇದೊಂದು ನೆಗೆಟಿವ್ ರೆಕಾರ್ಡು, ಬಟ್ ಓಕೆ. ಈ ಥರ ಇನ್ನೂ ಬೇಜಾನ್ ರೆಕಾರ್ಡ್ಗಳು RCB ಹೆಸರಲ್ಲಿದೆ. ಸೊ ಇದಿಷ್ಟು ರೆಕಾರ್ಡ್ಸ್ RCB ಹೆಸರಲ್ಲಿ ಇದ್ದು ಇದರಲ್ಲಿ ಸ್ವಲ್ಪ ನೆಗೆಟಿವ್ ಜಾಸ್ತಿ ಪಾಸಿಟಿವ್ ರೆಕಾರ್ಡ್ಸೇ ಇದೆ. ಸೊ ಇಷ್ಟಾದರೂ ಕೂಡ ಕೋಟ್ಯಾಂತರ ಜನ ಫ್ಯಾನ್ಸ್ ಈಗಲೂ ಕೂಡ ಈ ಫ್ರಾಂಚೈಸಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಈ ವಿಡಿಯೋನ RCB ಫ್ಯಾನ್ಸ್ ನೋಡ್ತಿದ್ರೆ ಈಗಲೂ ಕೂಡ ಸಪೋರ್ಟ್ ಮಾಡ್ತಾನೆ ಇರಿ RCBನ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮಗೆ ಯಾವ ಟೀಮ್ ಫೇವ್ರೇಟು ಅಂತ. ಮತ್ತು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿದ್ರಿಂದ RCB ಇತಿಹಾಸ ಗೊತ್ತಿಲ್ಲದಿರೋ ವಿಷಯಗಳು ಬೇರೆ ಜನ ತಿಳ್ಕೊತಾರೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಗೈಸ್.